ವಿಜಯಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿರುವ ರೈತರನ್ನು ಉತ್ತೇಜನಪಡಿಸುವುದಕ್ಕಾಗಿ ಮತ್ತು ಗ್ರಾಹಕರ ಆರೋಗ್ಯದ ದೃಷ್ಟಿಯಿಂದ ಕಳೆದ 25 ವಾರಗಳಿಂದ ನಡೆಯುತ್ತಿರುವ ಸಾವಯವ ಕೃಷಿ ಉತ್ಪನ್ನಗಳ ಸಂತೆಯ ಮೂಲಕ ಸಾವಯವ ಕೃಷಿ ಪದ್ಧತಿಯ ಪ್ರಯೋಜನಗಳ ಕುರಿತು ಮುಂದಿನ ಯುವ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಜನವರಿ 14 ರಂದು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ವಿಜಯಪುರ ಮಂಡಿಬೆಲೆ ರಸ್ತೆಯಲ್ಲಿರುವ ವಿಎಸ್ಆರ್ ರಮೇಶ್ ಅವರ ತೋಟದಲ್ಲಿ ಸಾವಯವ ಕೃಷಿ ಸುಗ್ಗಿ ಸಂಭ್ರಮ 2026 ಎಂಬ ವಿಶೇಷವಾದ ಆಚರಣೆ ಹಮ್ಮಿಕೊಂಡಿದ್ದಾರೆ. ಸುಗ್ಗಿ ಸಂಭ್ರಮ ಆಚರಣೆಯ ಭಾಗವಾಗಿ ಭಾನುವಾರ ಬಸವೇಶ್ವರ ನಗರದಲ್ಲಿ ಸಾವಯವ ಕೃಷಿ ಮಾಡುತ್ತಿರುವ ರೈತರೆಲ್ಲರೂ ಸಭೆ ನಡೆಸಿದರು. ಈ ಸಭೆಯ ಮೂಲಕ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿರುವ ರೈತರು ಯುವಕರನ್ನು ಕರೆತಂದು ಸಾವಯವ ಕೃಷಿಯ ಬಗ್ಗೆ ಪರಿಚಯಿಸುವುದರ ಜೊತೆಗೆ ಇದರಿಂದ ಆಗುವಂತಹ ಪ್ರಯೋಜನಗಳ ಕುರಿತು ತಿಳಿಸಿಕೊಟ್ಟು ಭವಿಷ್ಯದ ಪ್ರಜೆಗಳನ್ನು ಆರೋಗ್ಯವಂತರನ್ನಾಗಿ ಮಾಡುವ ಸಂಕಲ್ಪ ತೊಟ್ಟರು. ಸುಗ್ಗಿ ಸಂಭ್ರಮಕ್ಕೆ ಎಲ್ಲಾ ರೈತರು ಸಾರ್ವಜನಿಕರಿಗೆ ಉಚಿತವಾದ ಪ್ರವೇಶವಿರುತ್ತದೆ. ಇಲ್ಲಿ ಜಾನಪದ ಗೀತ ಗಾಯನ, ರಂಗೋಲಿ ಬಿಡಿಸುವುದು, ಗಾಳಿಪಟ ಹಾರಿಸುವ ಸ್ಪರ್ಧೆ ಸೇರಿದಂತೆ ಹಲವಾರು ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭಾಗವಹಿಸಿ ಸಂಭ್ರಮದಲ್ಲಿ ಪಾಲ್ಗೊಳ್ಳಿ. ಜನವರಿ 12 ರಂದು ನೋಂದಣಿ ಮಾಡಿಕೊಳ್ಳಲು ಕೊನೆಯ ದಿನವಾಗಿರುತ್ತದೆ. ಬೇಗ ಬಂದು ನೋಂದಣಿ ಮಾಡಿಸಿಕೊಳ್ಳಿ, ಭಾಗವಹಿಸಿ. ಎನ್ ಭಾಸ್ಕರ್ ಬಾಬು ಜೊತೆ ಎಂ ಮುನಿನಾರಾಯಣ, SPM ನ್ಯೂಸ್, ವಿಜಯಪುರ. ನಮ್ಮ ವಿಜಯಪುರ ಸಾವಯವ ಸಂತೆ ಪ್ರತಿ ವಾರ ಭಾನುವಾರ ಬೆಳಗ್ಗೆ ನಡ್ಕೊಂಡು ಬರ್ತಾ ಇದೆ. ಎಲ್ಲರ ಗ್ರಾಹಕರ ಸಹಕಾರದೊಂದಿಗೆ ಯಶಸ್ವಿಯಾಗಿ ನಡೀತಾ ಇದೆ. ಮತ್ತು ಸಾವಯವ ಸಂತೆ ಅಂದರೆ ಸಾವಯವ ಕೃಷಿ ಅಂದ್ರೇ ಒಂದು ಹಬ್ಬ ಇದ್ದಾಗೆ. ಅದರ ಪರವಾಗಿ ನಾವು ಹೆಂಗೂ ಸಂಕ್ರಾಂತಿ ಬರ್ತಾ ಇದೆ, ಅದಕ್ಕಾಗಿ ಸುಗ್ಗಿ ಮಾಡೋಣ ಅನ್ನೋ ಒಂದು ಕಲ್ಪನೆ ಒಳಗಡೆ ಸಾವಯವ ಕೃಷಿ ಸುಗ್ಗಿ ಸಂಭ್ರಮ 2026 ಅಂತ ಪ್ರಥಮ ಬಾರಿಗೆ ನಮ್ಮ ಸಂತೆಯಿಂದ ಆಯೋಜಿಸ್ಕೊಂಡಿದ್ದೀವಿ. ಎಲ್ಲ ಗ್ರಾಹಕರು ಈ ಸಂತೆ ಯಶಸ್ವಿಗೊಳಿಸೋದ್ರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಇಂದಿನ ಸಂಸ್ಕೃತಿ, ನಮ್ಮ ರೈತರ ಜೀವನದ ಶೈಲಿಗಳನ್ನ ಎಲ್ಲ ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ. ಆಟಗಳನ್ನು ಆಡಿಸ್ತಾ ಇದ್ದೀವಿ, ಜಾನಪದ ಗೀತೆ ಇದೆ, ಹಾಡುಗಳಿದೆ, ಗಾಳಿಪಟ ಹಾರಿಸೋದಿದೆ, ಮತ್ತು ರಂಗೋಲಿ ಬಿಡಿಸೋದಿದೆ, ಮಡಿಕೆ ಹೊಡೆಯೋದಿದೆ, ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಬಂದು ನೋಂದಾಯಿಸ್ಕೊಳ್ಳಿ. ಉಚಿತ ಪ್ರವೇಶ ಎಲ್ರಿಗೂ. ನಮ್ಮ ರಮೇಶ್ ಅವ್ರ ತೋಟದಲ್ಲೇ ಇದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಕಣ ಪೂಜೆ ಇದೆ, ರಾಗಿ ಕಣ ಇದೆ, ಭತ್ತದ ಕಣ ಇದೆ, ಸಿರಿಧಾನ್ಯಗಳನ್ನ ಇಡ್ತಾ ಇದ್ದೀವಿ. ಮತ್ತು ಹಳೇ ರೈತರು ಉಪಯೋಗಿಸ್ತಾ ಇದ್ದಂಥ ಪರಿಕರಗಳು ಏನೇನಿತ್ತು ಅವನ್ನೆಲ್ಲ ನಾವು ಪ್ರದರ್ಶನಕ್ಕೆ ಇಡ್ತಾ ಇದ್ದೀವಿ. ಈ ಕಾರ್ಯಕ್ರಮದೆಲ್ಲ ನೀವು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಡ್ಬೇಕು. ಮತ್ತು ನಮ್ಮ ಇಂದಿನ ಸಂಸ್ಕೃತಿ, ನಮ್ಮ ಜೀವನ ಶೈಲಿ ಅದನ್ನು ಹೇಗೆ ಅಳವಡಿಸ್ಕೊಳ್ಬೇಕು, ನಮ್ಮ ಸಾವಯವ ಪದಾರ್ಥಗಳು ಯಾವ ಥರ ಇರುತ್ತೆ, ಯಾವ ಥರ ಬೆಳೀತಾರೆ ಅನ್ನೋದನ್ನು ನೀವೆಲ್ಲ ನೇರವಾಗಿ ಕಂಡು ನಮಗೆ ಪ್ರೋತ್ಸಾಹಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ. 25 ವಾರದಿಂದ ಇಲ್ಲಿ ನಮ್ಮ ವಿಜಯಪುರ ಅಶ್ವತ್ಥಕಟ್ಟೆ ಅಂತ ಇಲ್ಲಿ ನಮ್ಮ ಸಾವಯವ ಸಂತೆ ನಡೀತಾ ಇದೆ. ಹಲವಾರು ಕಡೆಯಿಂದ ಎಲ್ಲ ರೈತರು ಬರ್ತಾರೆ. ಇಲ್ಲಿಗೆ ಬೇರೆ ಬೇರೆ ಕಡೆಯಿಂದ ಶಿಡ್ಲಘಟ್ಟ ಆಗಿರ್ಬೋದು, ರೇನಹಳ್ಳಿ ಆಗಿರ್ಬೋದು, ಈ ಕಡೆ ಸುತ್ತಮುತ್ತ ಎಲ್ಲ ಕಡೆಯಿಂದನೂ ರೈತರು ಅವರು ಬೆಳೆದಿರೋದನ್ನ ಸಾವಯವ ಪದ್ಧತಿಯಲ್ಲಿ ಬೆಳೆದಿರೋದನ್ನ ತಗೊಬಂದು ಮಾರಾಟ ಮಾಡ್ತಾರೆ. ಒಂದು ಒಳ್ಳೆ ವೇದಿಕೆ ಸಿಕ್ಕಿದೆ. ನಮ್ಮ ಸುತ್ತಮುತ್ತ ಎಲ್ಲೂ ಇಲ್ಲ ಈ ಸಾವಯವ ಅದು ಬೆಳೆಯೋದಕ್ಕೆ ಮಾರಾಟದಲ್ಲಿ. ಇಲ್ಲಿ ಒಂದು ಎಲ್ಲ ಗ್ರಾಹಕರು ಅಷ್ಟೇ ಒಂದು ಖುಷಿಯಾಗಿ ಅವರು ಬಂದು ಪ್ರತಿ ಮೊದಲನೇ ವಾರದಿಂದ ಇದುವರೆಗೂ ಎಲ್ಲರೂ ಅವರು ಖುಷಿಯಾಗಿ ತಗೊಂಡು ಹೋಗ್ತಿದ್ದಾರೆ. ಸೊ ನಮಗಂತೂ ಒಂದು ಒಳ್ಳೆಯ ಖುಷಿ ವಿಷಯನ ಅನಿಸುತ್ತೆ. ಎಲ್ಲ ರೈತರು ಸಹ ಎಲ್ಲರೂ ಖುಷಿಯಾಗಿದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಸೊ ಅದೇ ರೀತಿಯಾಗಿ ಈಗ ನಮ್ಮ ಬರ್ತಿದೆ. ಈ ಸುಗ್ಗಿ ಸಂಭ್ರಮನ ನಾವು ಎಲ್ಲರೂ ರೈತರು ಆಚರಿಸ್ಬೇಕು. ಹಳೆ ಕಾಲದಲ್ಲೆಲ್ಲ ಯಾವ ರೀತಿ ಮಾಡ್ತಿದ್ರು, ಈಗ ಎಲ್ಲ ಹೊಸ ಪೀಳಿಗೆಗಳಿಗೆ ಅದನ್ನು ತಿಳಿಸೋಣ, ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ತಿಳಿಸೋಣ ಅಂತಂದ್ಬಿಟ್ಟು ಎಲ್ಲರೂ ಒಟ್ಟಿಗೆ ಈ ಸುಗ್ಗಿ ಸಂಭ್ರಮ ಸಾವಯವ ಕೃಷಿ ಸುಗ್ಗಿ ಸಂಭ್ರಮ 2026 14ನೇ ತಾರೀಕು ಬುಧವಾರ ರಮೇಶ್ ಅವ್ರ ತೋಟದಲ್ಲಿ ಮಾಡ್ತಿದ್ದೀವಿ. ಸೊ ನಾವೆಲ್ಲರೂ ಬರ್ತಿದ್ದೀವಿ. ನೀವು ಬರೋದಕ್ಕೆ 12ನೇ ತಾರೀಕು ಭಾನುವಾರ ಕಡೆ ದಿನಾಂಕ ಆಗಿರುತ್ತೆ. ನೋಂದಣಿ ಮಾಡ್ಕೊಳ್ಳೋದು ಇಲ್ಲಿ ಉಚಿತ ಪ್ರವೇಶ ಇರುತ್ತೆ. ಯಾರು ಬೇಕಾದರೂ ಬರ್ಬೋದು. ಇಲ್ಲಿ ದುಡ್ಡು ಕೊಟ್ಟು ಹೋಗಬೇಕು ಅಂತ ಇಲ್ಲ. ಸೊ ಫ್ರೀ ಆಗಿರೋದ್ರಿಂದ ಎಲ್ಲರೂ ಬನ್ನಿ. ನಮ್ಮ ಸುಗ್ಗಿ ಸಂಭ್ರಮನ, ನಮ್ಮ ಆಚರಣೆನ ಎಲ್ಲರೂ ಚೆನ್ನಾಗಿ ಆಚರಿಸೋಣ ಅಂತ ಹೇಳ್ತೀನಿ.